ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇದೊಂದು ಇಂಪಾರ್ಟೆಂಟ್ ವಿಷಯ. ಆ್ಯಕ್ಚುಲಿ ನಾವು ಇದನ್ನೆಲ್ಲ ಪಡ್ಕೊಂಡಿದ್ದೀವಿ. ಇದು ಏನಪ್ಪ ಅಂದರೆ, ರೈತರಿಗೆ 90% ಸಬ್ಸಿಡಿ ಅಂದರೆ 90% ಸಬ್ಸಿಡಿಲಿ ಸ್ಪ್ರಿಂಕ್ಲರು ಸೆಟ್ಟು ಕೃಷಿ ಇಲಾಖೆಯಿಂದ ಬಂಪರ್ ಯೋಜನೆ ಅಂತ ಹೇಳ್ತಾವ್ರೆ. ಹೌದು, ಆ್ಯಕ್ಚುಲಿ ಇದು ನಿಮಗೆ ರಿಯಲಿಸ್ಟಿಕ್ ಆಗಿರೋವಂಥದ್ದು, ವಿತಿನ್ ಕಡಿಮೆ ದುಡ್ಡಲ್ಲಿ ಆಗುವಂಥದ್ದು. ಹಾಗೇ ಹೇಳಬೇಕು ಅಂದರೆ, ಇದಕ್ಕಿಂತ ಮುಂಚೆ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಲವಾರು ಪದಾರ್ಥಗಳಿರುತ್ತೆ, ಐಟಮ್ಸ್ ಇದೆ, ಬೇಕಾದರೆ ಚೆಕ್ ಮಾಡಿ ಸ್ನೇಹಿತರೆ. ಓಕೆ, ರೈತರಿಗೆ 90% ಅಂದರೆ ಸಬ್ಸಿಡಿಲಿ ಸ್ಪ್ರಿಂಕ್ಲರ್ ಪೈಪ್ ಸೆಟ್ಟು ಬೇಸಿಗೆ ನೀರಾವರಿಗೆ ಅಂದರೆ 30 ಪೈಪು ಮತ್ತು 5 ಜೆಟ್ಟನ್ನು ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಹೌದು ಸ್ನೇಹಿತರೆ, ಇದು ರಿಯಲಿಸ್ಟಿಕ್ ಆಗಿರೋದಂಥದ್ದೇ. 30 ಪೈಪು ಮತ್ತು 5 ಜೆಟ್ಟನ್ನು ಕೊಡ್ತಾರೆ. ಎಲ್ಲಿ ತಗೊಳ್ಳೋದು, ಯಾವ ದಾಖಲಾತಿ ಕೊಡಬೇಕು ಮತ್ತು ಏನು ಕಂಡೀಷನ್ಸ್ ಅಂತ ಒಂದು ಚಿಕ್ಕ ವಿಷಯ ನಿಮಗೋಸ್ಕರ ಚಿಕ್ಕ ವಿಡಿಯೋದಲ್ಲಿ. ವಿಷಯ ಪೂರ್ತಿ ನೋಡಿ, ಇದರಿಂದ ಮಾಹಿತಿ ಪಡ್ಕೊಂಡು ತಾವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಪಕ್ಕಾ ಸಿಗುವಂಥದ್ದು, ಇವೆಲ್ಲ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ನಿಮಗೆ ಸಿಕ್ಕಿಲ್ಲ ಅಂದರೂ ನೀವು ಬೇರೆಯವ್ರಿಗೂ ಸಹ ಕೊಡಿಸ್ಬೋದು ನಿಮ್ಮ ಇದರಲ್ಲಿ. ಹೌದು, ಏನಂದರೆ 2024-25ನೇ ಸಾಲಿನ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಕರ್ನಾಟಕದ ರೈತರಿಗೆ 90% ಸಬ್ಸಿಡಿಲಿ, ಹಾಗೆಯೇ ಇದು ಕೃಷಿಗೆ ಬೇಸಿಗೆಯಲ್ಲಿ ತಮ್ಮ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಹರಿಸೋದಕ್ಕೆ ಅಂತ ಕೊಡುವಂಥ ಯೋಜನೆ ಆಗಿದೆ. ಇದು ಯಾವಾಗಲೂ ಇರುತ್ತೆ, ವರ್ಷವೂ ಇರುತ್ತೆ. ತಾವು ಇದನ್ನು ಪಡ್ಕೋಬೋದು. ಹಾಗೆ ನಿಮಗೂ ಬೇಡ ಅಂದರೆ ಬೇರೆಯವ್ರಿಗೂ ಸಹ ಅವ್ರು ನಿಮ್ಮಿಂದ್ರೂ ಸಹ ಪಡ್ಕೋಬೋದು. ಏನಪ್ಪ, ಈಗ ಹೆಚ್ಚು ಈ ಯೋಜನೆ ಅಡಿಯಲ್ಲಿ 30 ಪೈಪ್ಗಳು, ಹಾಗೆಯೇ 5 ಜೆಟ್ಟು ಮತ್ತು ಇತರ ಅಗತ್ಯವಾದಂಥ ಫಿಟ್ಟಿಂಗ್ಸ್ಗಳು ಸಹ ಸಿಗುತ್ತೆ. ರೈತರು ಒಟ್ಟು ₹4,667 ಪಾವತಿ ಮಾಡಬೇಕಾಗುತ್ತೆ ಇದನ್ನು ಪಡೆಯೋದಕ್ಕೆ. ಆ್ಯಕ್ಚುಲಿ ನೀವು ಆಚೆ ಪಡೆದ್ರೆ ಹೆಚ್ಚು ಕಮ್ಮಿ ಒಂದು 10,000-15,000 ಅಂತೂ ಕೊಡಬೇಕಾಗುತ್ತೆ, 30 ಪೈಪು ಮತ್ತು 5 ಜೆಟ್ಟಿಗೆ ಮತ್ತು ಅದರ ಜಾಯಿಂಟ್ಸ್ಗಳಿಗೆ ಎಲ್ಲ. ಇದನ್ನು ಹೆಂಗಪ್ಪ ಪಡೆಯೋದು ಅಂದರೆ, ಮುಖ್ಯವಾಗಿ ಈ ಯೋಜನೆಗೆ ಕೊಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಅಂದರೆ ಜಮೀನಿನ ಪಾಣಿ, ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ಕಿಂದು ಒಂದು ಜೆರಾಕ್ಸು, ಮತ್ತು ಬೆಳೆ ದೃಢೀಕರಣ ಪ್ರಮಾಣಪತ್ರ, ಕೊಳವೆ ಬಾವಿ ದೃಢೀಕರಣ ಪ್ರಮಾಣಪತ್ರ, ₹100 ಚಾಪಾ ಕಾಗದ ಮತ್ತು ಫೋಟೋ. ಅಂದರೆ ನಮ್ಮ ಹತ್ರ ಬಾವಿ ಇದೆ ಅಂತ ಒಂದು ಪ್ರಮಾಣಪತ್ರ ಕೊಡಬೇಕು, ₹100 ಚಾಪಾ ಕಾಗದ ಕೊಡಬೇಕು, ಫೋಟೋ ಕೊಡಬೇಕು. ಅರ್ಜಿ ಸಲ್ಲಿಸೋದಿಲ್ಲಪ್ಪ ಅಂತ ಅಂದರೆ, ಅರ್ಜಿ ಸಲ್ಲಿಸೋಕ್ಕೆ ಹೋಬಳಿಗೆ ರೈತರ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು. ಇತ್ತೀಚೆಗೆ ರೈತರು ಆನ್ಲೈನ್ ಮುಖಾಲೂ ಸಹ ಅರ್ಜಿ ಸಲ್ಲಿಸ್ಬೋದು, ಅಂದರೆ ಕಿಸಾನ್ ವೆಬ್ಸೈಟಲ್ಲಿ ಮಾಡ್ಬೋದು. ಇನ್ನೂ ಸ್ವಲ್ಪ ಇದು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ಹೋಗಿ ವಿಚಾರಿಸಿದ್ರು ಸಹ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ರೀಸೆಂಟಾಗಿ ನಮ್ಮವರು ಸಹ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.